ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ದಾಳಿಂಬೆ ಹಣ್ಣಿನ ರಸ ಅಂದರೆ ದಾಳಿಂಬೆ ಹಣ್ಣಿನ ಜ್ಯೂಸ್ನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಮುಖದ ಅಂದ ಮತ್ತು ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು, ಹಾಗೆ ನಾವು ಯಾವ್ಯಾವೆಲ್ಲ ಮೆಥಡ್ನಲ್ಲಿ ನಾವು ದಾಳಿಂಬೆ ರಸನ ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನಮ್ಮ ಮುಖ ಸುಂದರವಾಗಿ ಕಾಣಿಸ್ಬೇಕು ಅಂತ ನಾವು ಸಾಕಷ್ಟು ಹಣನ ಖರ್ಚು ಮಾಡ್ತೀವಿ. ಡಿಫ್ರೆಂಟು ಸೋಪುಗಳು, ಕ್ರೀಮ್ಗಳು, ಫೇಸ್ ಸಿರಮ್ಗಳನ್ನು ಎಲ್ಲವನ್ನು ಬಳಸ್ತೀವಿ. ಮತ್ತು ಪಾರ್ಲರ್ಗೆ ಹೋಗಿ ನಾವು ಕ್ಲೀನಪ್ ಮಾಡಿಸ್ಕೊಳ್ಳೋವಂಥದ್ದು, ಫೇಶಿಯಲ್ ಮಾಡಿಸ್ಕೊಳ್ಳೋದು ಎಲ್ಲವನ್ನು ಕೂಡ ಮಾಡ್ತೀವಿ. ಆದರೆ ಖರ್ಚಿಲ್ಲದೆ ಮನೆಯಲ್ಲೇ ನಾವು ದಾಳಿಂಬೆ ಹಣ್ಣನ್ನು ಬಳಸ್ಕೊಂಡು ಅದರ ರಸ ತಗೊಂಡು ಹೇಗೆ ನಾವು ಮನೆಯಲ್ಲೇ ಅದರಿಂದ ಫೇಶಿಯಲ್ ಮಾಡ್ಕೋಬೋದು, ಫೇಸ್ ಪ್ಯಾಕ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಪೊಮೊಗ್ರನೈಟ್ ಪ್ರೊವೈಡಿಂಗ್ ಎ ಡೀಪ್ ಹೈಡ್ರೇಷನ್ ಅಂದರೆ ಇದು ನಮ್ಮ ಮುಖದಲ್ಲಿ ಹೈಡ್ರೇಷನ್ನ ಉಂಟು ಮಾಡುತ್ತೆ, ಅಂದರೆ ಜಲಸಂಚಯನನ ಉಂಟು ಮಾಡುತ್ತೆ. ಡಿಹೈಡ್ರೇಷನ್ ಇಂದ ಏನಾದರೂ ನಮ್ಮ ಮುಖ ಸುಕ್ಕುಗಟ್ಟಿದ್ರೆ, ಗೆರೆಗಳಾಗಿದ್ರೆ ಮತ್ತೆ ಡಲ್ನೆಸ್ ಏನಾದರೂ ನಮ್ಮ ಫೇಸಲ್ಲಿದ್ರೆ ಅದನ್ನೆಲ್ಲ ತೊಡೆದು ಹಾಕಿ ನಮ್ಮ ಮುಖದಲ್ಲಿರುವಂತಹ ತ್ವಚೆನ ಹೈಡ್ರೇಟ್ ಮಾಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಷನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಇದು ನಮ್ಮ ಮುಖದಲ್ಲಿರುವಂತಹ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಮತ್ತು ಬ್ಯಾಕ್ಟೀರಿಯಾದಿಂದ ನಮ್ಮ ಮುಖದಲ್ಲಿ ಆಗಿರುವಂತಹ ಮೊಡವೆ, ಕಪ್ಪು ಕಲೆಗಳನ್ನೆಲ್ಲ ಇದು ಹೋಗಲಾಡಿಸುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದ ನಮ್ಮ ಮುಖ ಬ್ರೈಟ್ ಆಗಿ ಹೊಳೆಯುವಂತೆ ಮಾಡುತ್ತೆ. ಮತ್ತು ಇದರಲ್ಲಿ ಒಮೆಗಾ-5 ಫ್ಯಾಟಿ ಆಸಿಡ್ ಇದೆ. ಇದು ನಮ್ಮ ಮುಖದ ತ್ವಚೆಗೆ ನ್ಯಾಚುರಲ್ ಪ್ರೊಟೆಕ್ಷನ್ನ ಕೊಡುತ್ತೆ, ಅಂದರೆ ಸೂರ್ಯನ UV ಕಿರಣಗಳಿಂದ ನಮ್ಮ ತ್ವಚೆನ ರಕ್ಷಿಸುತ್ತೆ. ದಾಳಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಎಲಾಜಿಕ್ ಆಸಿಡ್ ಇದೆ. ಇದು ನಮ್ಮ ಮುಖದಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸು ಮತ್ತು ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗಿ ಕಾಣುತ್ತೆ. ದಾಳಿಂಬೆ ಹಣ್ಣಲ್ಲಿ ಆಂಟಿ ಆಕ್ಸಿಡೆಂಟ್ಸು ರಿಚ್ ಆಗಿದೆ, ಹಾಗಾಗಿ ಇದು ನಮ್ಮ ಚರ್ಮಕ್ಕೆ ಬಣ್ಣ ಕೊಡುವಂತಹ ಮೆಲನಿನ್ ಪಿಗ್ಮೆಂಟು ಎಕ್ಸೆಸಿವ್ ಆಗಿ ಉತ್ಪಾದನೆ ಆಗೋದನ್ನ ತಡೆಯುತ್ತೆ. ಈ ಮೆಲನಿನ್ನು ನಮ್ಮ ಚರ್ಮಕ್ಕೆ ಕಪ್ಪು ಬಣ್ಣವನ್ನ ಕೊಡುವಂಥದ್ದು. ನಾವು ದಾಳಿಂಬೆ ಹಣ್ಣಿನ ರಸದ ಫೇಶಿಯಲ್ಲು ಅಥವಾ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದ್ರಿಂದ ಈ ಮೆಲನಿನ್ ಉತ್ಪಾದನೆ ಹೆಚ್ಚಾಗೋದನ್ನ ನಾವು ತಡಿಬಹುದು. ಮತ್ತೆ ದಾಳಿಂಬೆ ಹಣ್ಣಿನ ರಸ ಫ್ರೀ ರ್ಯಾಡಿಕಲ್ಸ್ನಿಂದ ನಮ್ಮ ತ್ವಚೆ ಡ್ಯಾಮೇಜ್ ಆಗೋದನ್ನ ಕೂಡ ಇದು ತಡೆಯುತ್ತೆ. ನಾನಿವಾಗ ನಿಮಗೆ ಮೊದಲನೇದಾಗಿ ದಾಳಿಂಬೆ ಹಣ್ಣಿನ ರಸದ ಫೇಶಿಯಲ್ನಲ್ಲಿ ಫಸ್ಟ್ ಸ್ಟೆಪ್ನ ತಿಳಿಸ್ಕೊಡ್ತೇನೆ. ಫಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಕ್ಲೆನ್ಸಿಂಗ್, ಅಂದರೆ ಕ್ಲೆನ್ಸ್ ಮಾಡ್ಕೊಳ್ಳೋದು ನಮ್ಮ ಫೇಸ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಸ್ಟೆಪ್ಪು ಕ್ಲೆನ್ಸರು, ಅಂದರೆ ನೀವು ನಿಮ್ಮ ಮುಖನ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಗೆ ನೀವು ಕ್ಲೆನ್ಸರ್ನ ತಯಾರಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ದಾಳಿಂಬೆ ಹಣ್ಣಿನ ರಸನ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇದು ಮತ್ತು ಹಾಲಿನ ಪೌಡ್ರು, ಅಂದರೆ ನಾನಿಲ್ಲಿ ನಿಮಗೆ 1:1 ಅನುಪಾತದಲ್ಲಿ, ಅಂದರೆ ನಿಮ್ಮ ಮುಖದ ಅಳತೆಗೆ ತಕ್ಕಂತೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅದನ್ನ 1:1 ಅನುಪಾತದಲ್ಲಿ ನೀವು ಹಾಲಿನ ಪೌಡ್ರು ಮತ್ತು ದಾಳಿಂಬೆ ರಸ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಥರ ಬರಬೇಕು ಈ ಕ್ಲೆನ್ಸರು. ಆ ಕನ್ಸಿಸ್ಟೆನ್ಸಿನಲ್ಲಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮ್ಮ ಕಣ್ಣು ಮತ್ತು ಐಬ್ರೋಸ್ಗೆ ಬಿಟ್ಟು ಫುಲ್ ಮುಖಕ್ಕೆಲ್ಲ ನೀಟಾಗಿ ಕ್ಲೆನ್ಸರ್ನ ನೀವು ಹಚ್ಚಿ ಸರ್ಕ್ಯುಲರ್ ಶೇಪ್ನಲ್ಲಿ ಒಂದೊಳ್ಳೆ ಮಸಾಜ್ ಕೊಡಿ. ಈ ಕ್ಲೆನ್ಸರ್ನ 5ರಿಂದ 8 ನಿಮಿಷಗಳ ಕಾಲ ನೀಟಾಗಿ ಒಂದೊಳ್ಳೆ ಮಸಾಜ್ ಕೊಡಿ. ಇದಾದ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಡಿ. 10 ನಿಮಿಷ ಆದಮೇಲೆ ನೀಟಾಗಿ ತಣ್ಣೀರಿನಿಂದ ಈ ಕ್ಲೆನ್ಸರ್ನ ರಿಮೂವ್ ಮಾಡಿ, ಅಂದರೆ ಕ್ಲೆನ್ಸ್ ಮಾಡ್ಕೊಳ್ಳಿ ಮುಖನ. ಇದರಿಂದ ನಿಮ್ಮ ಮುಖದಲ್ಲಿರುವಂತಹ ಧೂಳು ಕೊಳೆ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಮುಖನ ಇದು ಮೃದುವಾಗಿಸುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬು. ಈ ಸ್ಕ್ರಬ್ಬರ್ನ ನೀವು ಹೇಗೆ ತಯಾರಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ನಿಮ್ಮ ಮುಖದ ಅಳತೆಗೆ ತಕ್ಕಂತೆ, ಅಂದರೆ 1:1 ಅನುಪಾತದಂತೆ ಸ್ಕ್ರಬ್ಬರ್ನ ನೀವು ತಯಾರಿಸ್ಕೊಳ್ಬೇಕಾಗುತ್ತೆ. ಹೇಗೆ ಅಂತಂದರೆ ದಾಳಿಂಬೆ ಹಣ್ಣಿನ ರಸ, ಜೇನುತುಪ್ಪ ಮತ್ತು ಅಕ್ಕಿ ಹಿಟ್ಟು 3 ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಖಕ್ಕೆ ಚೆನ್ನಾಗಿ ರಬ್ ಮಾಡಿ, ಅಂದರೆ ಸ್ವಲ್ಪ ಫೋರ್ಸ್ ಆಗಿನೇ ಚೆನ್ನಾಗಿ ಮಸಾಜ್ ಮಾಡೋ ರೀತಿ ನೀಟಾಗಿ ಎಲ್ಲ ಕಡೆ ಕಣ್ಣು ಮತ್ತು ಐಬ್ರೋ ಬಿಟ್ಟು ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡೋ ಥರ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ನೀಟಾಗಿ ರಬ್ ಮಾಡಿ. ನಿಮ್ಮ ಫೇಸ್ ಏನಾದರೂ ತುಂಬ ಸೆನ್ಸಿಟಿವ್ ಇದೆ ಅಂದಾಗ ನೀವು ಅಕ್ಕಿ ಹಿಟ್ಟಿನ ಬದಲಾಗಿ ಓಟ್ ಮೀಲ್ ಪೌಡ್ರನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ನೀವು ಚೆನ್ನಾಗಿ ರಬ್ ಮಾಡಿದ್ಮೇಲೆ ನಿಮ್ಮ ಮೂಗತ್ರ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಏನಾದರೂ ಇದೆ ಅಂತ ಗೊತ್ತಿದ್ರೆ ನಿಮಗೆ ಆ ಮೂಗುಗೂ ನೀವು ಒಂದು ಒಳ್ಳೆ ಮಸಾಜ್ನ ಕೊಡೋದ್ರಿಂದ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಹೀಗೆ ನೀವು ಫೇಸ್ ಸ್ಕ್ರಬ್ಬರ್ನಿಂದ ನಿಮ್ಮ ಮುಖನ ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ 10 ನಿಮಿಷ ಹಾಗೆ 10 ನಿಮಿಷ ಬಿಟ್ಟು ಮುಖನ ನೀರಿನಿಂದ
ತೊಳಿರಿ. ಇದರಿಂದ ನಿಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸು ಮತ್ತೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ ರಿಮೂವ್ ಆಗುತ್ತೆ. ಈಗ ಥರ್ಡ್ ಸ್ಟೆಪ್ ಅಂದರೆ ಮೂರನೇ ಸ್ಟೆಪ್ಪು ನಿಮಗೆ ಫೇಸ್ ಪ್ಯಾಕು. ಇದನ್ನ ಹೇಗೆ ನೀವು ತಯಾರಿಸ್ಕೊಳ್ಳೋದಪ್ಪ ಅಂತಂದರೆ ದಾಳಿಂಬೆ ಹಣ್ಣಿನ ರಸ, ನಿಂಬೆ ರಸ, ಓಟ್ಸ್ ಪೌಡ್ರು, ಜೇನುತುಪ್ಪ ಮತ್ತು ಸೌತೆಕಾಯಿ ರಸ, ಅರಿಶಿನ ಇಷ್ಟನ್ನು ಕೂಡ ನಿಮ್ಮ ಮುಖದ ಅಳತೆಗೆ ತಕ್ಕಂತೆ ಅಷ್ಟು ಕ್ವಾಂಟಿಟಿನಲ್ಲಿ ಫೇಸ್ ಪ್ಯಾಕ್ನ ನೀವು ಪೇಸ್ಟ್ನ ತಯಾರಿಸ್ಕೊಳ್ಳಿ. ಇದನ್ನ ಒಂದು ಬ್ರಷ್ನ ಸಹಾಯದಿಂದ ನಿಮ್ಮ ಮುಖಕ್ಕೆ ನೀಟಾಗಿ ಐಬ್ರೋಸ್ ಮತ್ತೆ ಕಣ್ಣಿಗೆ ಬಿಟ್ಟು ಬೇರೆ ಕಡೆ ಎಲ್ಲ ಒಂದೇ ಲೇಯರ್ ಬರುವಂತೆ ನೀಟಾಗಿ ರಬ್ ಮಾಡಿ ಒಂದು 20 to 25 ಮಿನಿಟ್ಸ್. ಅಂದ್ರೆ ಈ ಫೇಸ್ ಪ್ಯಾಕು ನಿಮಗೆ 100% ಡ್ರೈ ಆಗಬಾರ್ದು, ಒಂದು 75% ಅಷ್ಟು ಡ್ರೈ ಆಗಬೇಕು. 75% ಅಷ್ಟು ಡ್ರೈ ಆದಮೇಲೆ ಅದನ್ನ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಯಾವುದಾದ್ರೂ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಮುಖ ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತು ಪಳ ಅಂತ ಹೊಳೆಯುತ್ತೆ. ಮತ್ತು ಈ ಫೇಸ್ ಪ್ಯಾಕ್ಗೆ ನೀವು ಯೂಸ್ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ನಿಮ್ಮ ಮುಖದ ಸ್ಕಿನ್ ಟೋನ್ನ ಹೆಚ್ಚಿಸುತ್ತೆ. ಈಗ ನಾನು ಇನ್ನೊಂದು ಮೆಥಡಲ್ಲೂ ಕೂಡ ನೀವು ಫೇಸ್ ಪ್ಯಾಕ್ನ ತಯಾರಿಸ್ಕೊಳ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ನಿಮ್ಮ ಮುಖದ ಅಳತೆಗೆ ತಕ್ಕಂತೆ ಕಡಲೆ ಹಿಟ್ಟು ಮತ್ತು ಹಾಲಿನ ಪೌಡ್ರು ಮತ್ತು ದಾಳಿಂಬೆ ಹಣ್ಣು ರಸ ಮೂರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದೇ ಲೇಯರ್ ಬರುವಂತೆ ಬ್ರಷ್ನ ಸಹಾಯದಿಂದ ನಿಮ್ಮ ಮುಖಕ್ಕೆ ನೀಟಾಗಿ ಕಣ್ಣು ಮತ್ತು ಐಬ್ರೋಸ್ಗೆ ಬಿಟ್ಟು ಅಪ್ಲೈ ಮಾಡಿದ್ಮೇಲೆ ಒಂದು ಟಿಶ್ಯೂ ಪೇಪರ್ನ ತಗೊಂಡು ನೀಟಾಗಿ ಅದ್ರ ಮೇಲೆ ಇಟ್ಕೊಳ್ಳಿ. ಅಂದರೆ ಒಂದು 75 ಭಾಗದಷ್ಟು ಡ್ರೈ ಆದಮೇಲೆ ನೀಟಾಗಿ ಆ ಟಿಶ್ಯೂ ಪೇಪರ್ನೆಲ್ಲ ನಿಧಾನವಾಗಿ ತೆಗೆದು ಕೋಲ್ಡ್ ವಾಟರ್ನಿಂದ ಮುಖನ ತೊಳಿರಿ. ಇದರಿಂದ ಸನ್ ಟ್ಯಾನ್ ಆಗಿದ್ರೆ ಮತ್ತೆ ಏನಾದರೂ ನಿಮ್ಮ ಮುಖದಲ್ಲಿ ಹಳೆಯ ಕಪ್ಪು ಕಲೆಗಳು ಏನಾದರೂ ಇದ್ರೆ ಮತ್ತೆ ಡಾರ್ಕ್ ಸ್ಕಿನ್ ಏನಾದರೂ ಇದ್ರೆ ಎಲ್ಲವೂ ಕೂಡ ಇದರಿಂದ ರಿಮೂವ್ ಆಗುತ್ತೆ. ನಿಮ್ಮ ಮುಖ ತುಂಬಾ ಶೈನಿಯಾಗಿ ಪಳ ಅಂತ ಹೊಳೆಯುತ್ತೆ. ನಾನು ನಿಮ್ಗೆ ಇನ್ನೊಂದು ಮೆಥಡ್ ಅಲ್ಲಿ ಫೇಸ್ ಪ್ಯಾಕ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಸನ್ ಟ್ಯಾನ್ ಆಗಿರೋರ್ಗಂತೂ ಇದು ಬಹಳ ಒಳ್ಳೇದು ಈ ಮೆಥಡ್. ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ನಿಮ್ ಮುಖದ ಅಳತೆಗೆ ತಕ್ಕಂತೆ ನೀವು ಪೊಮೊಗ್ರಾನೇಟ್ ಅಂದ್ರೆ ದಾಳಿಂಬೆ ಹಣ್ಣಿನ ಕಾಳುಗಳನ್ನ ತಗೊಳ್ಳಿ. ಇದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಿಮ್ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದ್ ಅರ್ಧ ಗಂಟೆ ಹಾಗೆ ಬಿಡಿ. ಅರ್ಧ ಗಂಟೆ ಆದ್ಮೇಲೆ ತಣ್ಣೀರಿನಿಂದ ನೀಟಾಗಿ ಮುಖನ ವಾಶ್ ಮಾಡ್ಕೊಳ್ಳಿ. ಇದನ್ನ ವಾರದಲ್ಲಿ 2 ರಿಂದ 3 ಸರಿ ಮಾಡಿದ್ರೆ ಬಹಳ ಒಳ್ಳೇದು. ನಿಂಬೆ ಹಣ್ಣಿನಲ್ಲಿ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದು ಮುಖಕ್ಕೆ ಒಂದು ಒಳ್ಳೆ ಬ್ರೈಟ್ನೆಸ್ ನ ಕೊಡುತ್ತೆ ಮತ್ತೆ ಸನ್ ಟ್ಯಾನ್ ಎಲ್ಲವನ್ನು ಕೂಡ ರಿಮೂವ್ ಮಾಡುತ್ತೆ. ಹಾಗೆ ಪೊಮೊಗ್ರಾನೇಟ್ ಸೂರ್ಯನ ಕಿರಣಗಳು ಅಂದ್ರೆ UV ರೇಸ್ ಇಂದ ಸನ್ ಟ್ಯಾನ್ ಆಗಿರೋದನ್ನೆಲ್ಲವನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಇದಿಷ್ಟು ದಾಳಿಂಬೆ ಹಣ್ಣಿನ ರಸದಿಂದ ಫ್ರೂಟ್ ಫೇಶಿಯಲ್. ಅಂದ್ರೆ ನೀವು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಹೇಗೆ ನೀವು ಫೇಶಿಯಲ್ನ ಸ್ಟೆಪ್ ಆಗಿ ದಾಳಿಂಬೆ ಹಣ್ಣು ರಸನ ಬಳಸ್ಕೊಂಡು ಮಾಡಿಕೊಂಡು ನಿಮ್ಮ ಮುಖದ ಅಂದನ ಹೆಚ್ಚಿಸ್ಕೊಳ್ಬೋದು ಅಂತ ನಾನು ನಿಮಗೆ ಸ್ಟೆಪ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.